ಮತ್ತೊಂದು ಕಡೆ ಇದೇ ಬೆಳಗಾವಿ ಜಿಲ್ಲೆಯಲ್ಲಿ ವಕೀಲರ ಜೀವಕ್ಕೆ ರಕ್ಷಣೆ ಇಲ್ವಾ ಅನ್ನುವಂಥ ಪ್ರಶ್ನೆಯನ್ನ ನಾವೆಲ್ಲರೂ ಕೂಡ ಮಾಡಬೇಕಾಗುತ್ತೆ. ಯಾಕೆ ಗೊತ್ತಾ, ನ್ಯಾಯವಾದಿ ಕೊಲೆ ಕೇಸ್ ಮಾಸುವ ಮುನ್ನವೇ ಈಗ ಮತ್ತೊಂದು ಹಲ್ಲೆ ಕೇಸ್ ಆಗಿರೋದೀಗ. ಒಂದು ಕಡೆ ಈ ಹಿಂದೆ ಬೆಳಗಾವಿಲೇ ನ್ಯಾಯವಾದಿ ಕೊಲೆ ಆಗಿರುತ್ತೆ, ಈ ಕೇಸ್ ಮಾಸು ಮುನ್ನವೇ ಮತ್ತೊಂದು ಹಲ್ಲೆ ಆಗಿರೋದಿಲ್ಲ. ಚಿಕ್ಕೋಡಿಯಲ್ಲಿ ಮಹಿಳಾ ವಕೀಲೆ ಮೇಲೆ ಹಲ್ಲೆ ಮಾಡಿರೋ ಆರೋಪ ಕೇಳಿ ಬರ್ತಾ ಇದೆ. ಕಾರಣ ಏನು? ತೋರಣಹಳ್ಳಿ ಗ್ರಾಮದ ಅಂಬೇಡ್ಕರ್ ನಗರದಲ್ಲಿ ಆಗಿರೋ ಘಟನೆ. ನ್ಯಾಯವಾದಿ ಚೆಲುವಕ್ಕ ಗಡ್ಕರಿ ಮತ್ತು ತಂದೆ ಲಕ್ಷ್ಮಣ್ ಮೇಲೆ ಹಲ್ಲೆ ಆಗಿದೆ. ಈ ಹಲ್ಲೆ ಅಥವಾ ಈ ಜಗಳಗಳಾಗಿರೋದು ಒಂದು ಜಾಗದ ವಿಚಾರಕ್ಕೆ. ಜಾಗ ಒತ್ತುವರಿ ಮಾಡಿಕೊಂಡು ಅಲ್ಲಿ ಅಂಬೇಡ್ಕರ್ ಭವನವನ್ನ ನಿರ್ಮಾಣ ಮಾಡಿದ್ದಾರೆ ಅನ್ನೋ ಆರೋಪ. ಒಂದು ಕಡೆ ಈ ಹಿಂದೆ ನ್ಯಾಯವಾದಿ ಕೊಲೆ ಕೇಸ್ ಆಗಿತ್ತು, ಅದು ಮಾಸು ಮುನ್ನವೇ ಮತ್ತೊಂದು ಹಲ್ಲೆ ಕೇಸ್ ಆಗಿದೆ, ಅದು ಕೂಡ ವಕೀಲೆ ಮೇಲೆ. ನ್ಯಾಯವಾದಿ ಚೆಲುವಕ್ಕ ಗಡ್ಕರಿ ಮತ್ತು ಅವರ ತಂದೆ ಲಕ್ಷ್ಮಣ್ ಇಬ್ಬರ ಮೇಲೂ ಕೂಡ ಹಲ್ಲೆ ಮಾಡಲಾಗಿದೆ. ಈ ಹಲ್ಲೆಗೆ ಕಾರಣ ಏನು ಅಂತ ನೀವು ಟಿವಿ ಸ್ಕ್ರೀನ್ನ ಎಡಭಾಗದಲ್ಲಿ ಗಮನಿಸ್ತಾ ಇದ್ದೀರಿ. ಜಾಗ ಒತ್ತುವರಿ ಮಾಡಿಕೊಂಡು ಅಂಬೇಡ್ಕರ್ ಭವನವನ್ನು ನಿರ್ಮಾಣ ಮಾಡಿರೋ ಆರೋಪ ಮಾಡ್ತಾ ಇದ್ದಾರೆ ಇವರು. ನ್ಯಾಯವಾದಿ ಕುಟುಂಬಕ್ಕೆ ಸೇರಿದಂಥ ಜಾಗ ಅಂತೆ ಅದು. ಆ ಜಾಗದಲ್ಲಿ ಅಂಬೇಡ್ಕರ್ ಭವನವನ್ನು ನಿರ್ಮಾಣ ಮಾಡಿದ್ದಾರೆ ಅಂತ, ನಮ್ಮದು ಇದು ಜಾಗ ಅಂತ. ಇನ್ನೂ ಪೋಡಿ ಆಗಿಲ್ಲ ಅಂತೆ ಜಾಗ, ಇನ್ನೂ ಜಂಟಿ ಖಾತೆಯಲ್ಲೇ ಇದೆ. ಇದನ್ನು ಪ್ರಶ್ನೆ ಮಾಡಿದ್ದಕ್ಕೆ 12 ಜನರಿಂದ ಮಹಿಳಾ ವಕೀಲೆ ಮೇಲೆ ಹಲ್ಲೆ ಆಗಿದೆ. ಇದು ಅದು ಭೀಮಾ ತಳವಾರ ಕುಟುಂಬಸ್ಥರಿಂದ ನಡೆದಿರುವಂಥ ಹಲ್ಲೆ ಅಂತ ನೇರ ಆರೋಪ ಮಾಡ್ತಾ ಇದ್ದಾರೆ ಹಲ್ಲೆಗೊಳಗಾದವರು. ಗ್ರಾಮ ಪಂಚಾಯತಿ ಜೇನಾಪುರ ಬರ್ತಿತ್ತು. ಅದಕ್ಕೆ ಸಂಬಂಧಪಟ್ಟಾಗ ನಾ ಏನು ನೀವು ಗೌರ್ಮೆಂಟ್ದಿಂದ ಏನೋ ದಾಖಲೆ ಮಾಡಿರ್ಬಿ ಅದೆಲ್ಲ ಸುಳ್ಳೈತಿ. ನಮ್ಮ ಅಜ್ಜನ ಹೆಸರು ಮೇಲೆ ಜಾಗ ಐತಿ, ನಾವು ಏನೋ ವಾರಸ ಮಾಡ್ಕೊಂಡಿಲ್ಲ ಅಂದ್ಬೇಕು. ನಾವು ಕಬ್ಜಾ ಬಿಟ್ಟು ಕೊಡಂಗಿಲ್ಲ. ನಾವು ವಾರಸ ಮಾಡ್ಬೇಕು, ನಿಮ್ಮ ಸಮಾಜ ಸರ್ಕಾರ ಜಾಗ ಎಲ್ಲಿ ಬರ್ತೈತಿ ಅಲ್ಲಿ ಕಟ್ಕೋ ಅಂತ ಹೇಳಿದ್ರಿ. ಅಂದ್ರೆ ಬಿ ಅವ್ ಭೀಮಾ ಸತ್ಯಪ್ಪ ತಳವಾರ್ಲಿ ಎಲ್ಲ ಫೇಕ್ ನಕಲಿ ದಾಖಲೆಗಳನ್ನು ಸೃಷ್ಟಿಸ್ರಿ ಅಲ್ಲಿ ನಮ್ಮ ಕಬ್ಜಾದಾಗ ಸಮುದಾಯ ಭವನ ಕಟ್ತೇನಂತಂದು ಹೇಳಿ ಬಂದ್ ಕಿಶಂದ್ರಿ ದಾಳಿ ಮಾಡಿದ್ರಿ. ಫಸ್ಟ್ ಒಂದ್ಸರಿ ಬಿ ಕೇಸ್ ಐತ್ರಿ ಅವ್ರ ಮ್ಯಾಗ 3210/22 HPCದಾಗ ಐತ್ರಿ. ಅವ್ರು ಯಾವ್ದು ನ್ಯಾಯವಾದಿಗಳ ಮೇಲೆ ಹಲ್ಲೆ ಆಗತ್ತಂದ್ರೆ ಸಾರ್ವಜನಿಕ ಗತಿ ಹೆಂಗ, ಡಿಪಾರ್ಟ್ಮೆಂಟ್ ಏನ್ ಮಾಡಾಕತ್ತೈತಿ, ಪೊಲೀಸ್ ಇಲಾಖೆ ಏನ್ ಮಾಡಾಕತ್ತೈತಿ, ರಕ್ಷಣೆ ಸಾರ್ವಜನಿಕ ರಕ್ಷಣೆ ಇಲ್ಲ, ನ್ಯಾಯವಾದಿಗಳ ರಕ್ಷಣೆ ಇಲ್ಲ. ಈಗ ನೋಡ್ರಿ ಇವತ್ತು ತೋರ್ನಹಳ್ಳಿಯೊಳಗ ಪಂಚಾಯತಿ ಅವರು ಮತ್ತು ಸಮಾಜ ಕಲ್ಯಾಣ ಇಲಾಖೆಯವರು ಸೇರ್ಕೊಂಡು ನಕಲಿ ದಾಖಲೆ ಸೃಷ್ಟಿ ಮಾಡಿ ಅಲ್ಲಿ ಖಾಸಗಿ ವ್ಯಕ್ತಿ ಮೇಲೆ ಇದ್ದಂಥ ಜಾಗ ಅದನ್ನು ಸಮುದಾಯ ಭವನಲ್ಲಿ ಕಟ್ಟದಾರು. ಅದನ್ನು ತಡ್ಯಾಕೆ ಹೋದಾಗ ಇವರ ಅಲ್ಲಿ